ಸರ್, ಈಗ ಮಿಲೆಟ್ಸ್ ವಿಚಾರಕ್ಕೆ ಬರೋದಾದ್ರೆ, ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತಾನೆ ನೀವು ಇವಾಗ ಖ್ಯಾತಿ ಪಡ್ಕೊಂಡಿದ್ದೀರಾ, ಪದ್ಮಶ್ರೀ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದೀರಾ. ಜೊತೆಗೆ ಮಿಲೆಟ್ಸ್ ಇಸ್ ದ ಸೂಪರ್ ಫುಡ್ ಅಂತ ನೀವು ಹೇಳ್ತಾನೆ ಬಂದಿದ್ದೀರಾ ಸಾಕಷ್ಟು ವರ್ಷಗಳಿಂದ. ಬಟ್ ಇತ್ತೀಚೆಗೆ ನೋಡೋದಾದ್ರೆ ಈ ಮಿಲೆಟ್ಸ್ ನ ಮಿಕ್ಸ್ ಮಾಡಿ ಮಾಡುವಂತಹ ಸಾಕಷ್ಟು ಪ್ರಾಡಕ್ಟ್ಸ್ ಗಳು ನಮಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಅದು ಮಲ್ಟಿ ಮಿಲೆಟ್ ಮಿಕ್ಸ್ ಇರಬಹುದು, ಮಿಲೆಟ್ ಕಿಚಡಿ, ಮಿಲೆಟ್ ಪಾಸ್ತಾ, ಮಿಲೆಟ್ ಬಿಸ್ಕೆಟ್ಸ್, ಹೀಗೆ ಸಾಕಷ್ಟು ಪ್ರಾಡಕ್ಟ್ ಸಿಗ್ತಾ ಇದೆ. ವೈಜ್ಞಾನಿಕವಾಗಿ ಇದು ಎಷ್ಟು ಸರಿ, ಈ ಪ್ರಾಡಕ್ಟ್ಸ್ ನ ಮಿಕ್ಸ್ ಮಾಡಿ ಮಾರುವಂತದ್ದು, ಅಥವಾ ಆರ್ಥಿಕವಾಗಿ ಅವರು ಕೇವಲ ಲಾಭ ಮಾಡೋದಕ್ಕೋಸ್ಕರ ಈ ಪ್ರಾಡಕ್ಟ್ಸ್ ನ ಮಾಡ್ತಿದ್ದೀರಾ? ಏನ್ ಹೇಳ್ತೀರಾ ನೀವು ಇದ್ರ ಬಗ್ಗೆ? ಸಿರಿಧಾನ್ಯ ಅಂತ 5 ಧಾನ್ಯಗಳು ಮೈನರ್ ಮಿಲೆಟ್ಸ್ ಅಂತಾರೆ ಇಂಗ್ಲೀಷಲ್ಲಿ, ಮತ್ತು ಮೇಜರ್ ಮಿಲೆಟ್ಸು ಅಂತ ಇದೆ. ರಾಗಿ, ಜೋಳ, ಸಜ್ಜೆ, ಬರಗು, ಮತ್ತು ನಮ್ಮ ದೇಸಿ ತಳಿ ಮೆಕ್ಕೆಜೋಳ. ಈ 10 ಧಾನ್ಯಗಳನ್ನು ಮಿಲೆಟ್ಸ್ ಅಂತ ಕರೀತಾರೆ. ಮಿಲೆಟ್ಸ್ ತಿನ್ನೋದರಿಂದ ಅನೇಕ ಕಾಯಿಲೆಗಳು ದೂರ ಆಗ್ತಾ ಇದ್ದಾವೆ ಅನ್ನೋದು ಈಗ ಎಲ್ಲರಿಗೂ ಗೊತ್ತಾಗಿದೆ.